ಜೀವಂತ ಮೀನುಗಳನ್ನು ನುಂಗಲು ಮುಗಿಬಿದ್ದ ಜನರು. ಬೀದರ್ನಲ್ಲೊಂದು ವಿಚಿತ್ರ ಸಂಪ್ರದಾಯ ಆಚರಣೆ. ಜೀವಂತ ಮೀನುಗಳನ್ನ ನುಂಗಲು ಚಿಕ್ಕ ವಯಸ್ಸಿನವರಿಂದ ಹಿಡಿದು ದೊಡ್ಡವರವರೆಗೂ ಜನರು ಮುಗಿಬಿದ್ದಿರೋ ಅಪರೂಪದ ಸಂಪ್ರದಾಯ ಬೀದರ್ನಲ್ಲಿ ಮುಂದುವರೆದಿದೆ. ಜೂನ್ 8ರಂದು ಮಿರಗ ಮಳೆ ಆರಂಭವಾಗಿದ್ದು, ಮಳೆ ಆರಂಭವಾದ ಮೊದಲ ದಿನ ಮಾತ್ರ ಆಯುರ್ವೇದ ಔಷಧಿಗಳನ್ನ ಜೀವಂತ ಮೀನಿನ ಬಾಯಿನೊಳಗೆ ಹಾಕಿ ಅದನ್ನ ಜೀವಂತವಾಗಿ ನುಂಗಿದ್ರೆ ಕೆಮ್ಮು, ದಮ್ಮು, ಕಾಮಾಲೆ, ಅಸ್ತಮಾ ಕಾಯಿಲೆಗಳು ವಾಸಿಯಾಗುತ್ತೆ ಎಂಬ ನಂಬಿಕೆ ಜೀವಂತವಾಗಿದೆ. ಶತಮಾನದಿಂದ ಬಂದಿರುವ ಸಂಪ್ರದಾಯವನ್ನ ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದು, ನಿನ್ನೆ ಜೀವಂತ ಮೀನುಗಳನ್ನ ನುಂಗಲು ಜನ ಮುಗಿಬಿದ್ದಿದ್ದಾರೆ. ಅಪರೂಪದ ಈ ಸಂಗತಿಗೆ ಸಾಕ್ಷಿಯಾಗಿದ್ದು ಬೀದರ್ನಲ್ಲಿ. ಹೌದು, ಬೀದರ್ ನಗರದ ಓಲ್ಡ್ ಸಿಟಿ ಹಾಗೂ ಬೀದರ್ ಜಿಲ್ಲೆಯ ಹಮ್ನಾಬಾದ್ ಪಟ್ಟಣದಲ್ಲಿ ಜೀವಂತ ಮೀನುಗಳನ್ನ ನುಂಗುವ ಸಂಪ್ರದಾಯ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಮ್ನಾಬಾದ್ ಪಟ್ಟಣದ ಶರಣಪ್ಪ ಜಗದಳ್ ಕುಟುಂಬದವರು ಆಯುರ್ವೇದ ಔಷಧಿಗಳನ್ನ ಜೀವಂತ ಮೀನುಗಳ ಬಾಯಲ್ಲಿ ಹಾಕಿ ಅಸ್ತಮಾ ಕಾಯಿಲೆಯಂತಹ ರೋಗಗಳಿಂದ ಬಳಲ್ತಾ ಇರುವ ರೋಗಿಗಳಿಗೆ ಮೀನನ್ನ ನುಂಗಿಸಿ ಕಾಯಿಲೆಯನ್ನ ಕಡಿಮೆ ಮಾಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ವರ್ಷದಲ್ಲಿ ಒಂದು ಸಲ ಮಾತ್ರ ಇವರು ಜನರಿಗೆ ಮೀನಿನಲ್ಲಿ ಆಯುರ್ವೇದಿಕ್ ಔಷಧಿಯನ್ನ ಮೀನಿನ ಬಾಯಿನಲ್ಲಿ ಹಾಕಿ ಜೀವಂತ ಮೀನುಗಳನ್ನ ನುಂಗಿಸ್ತಾರೆ. ಇನ್ನು ಈ ಸಾಂಪ್ರದಾಯಿಕ ಔಷಧಿಯನ್ನ ಪಡೆಯಲು ರಾಜ್ಯದ ಮೂಲೆ ಮೂಲೆಯಿಂದ ಜನರು ಮಾತ್ರವಲ್ಲದೆ ಹೈದರಾಬಾದ್, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಜನರು ಬರ್ತಾ ಇರುವುದು ವಿಶೇಷವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೀದರ್.